ಮೀಟರ್ ಟೆಂಡರ್ನಲ್ಲಿ ಹಗರಣ ನಡೆದಿಲ್ಲ. ಟೆಂಡರ್ ಪ್ರಕ್ರಿಯೆ ಪಾರದರ್ಶಕವಾಗಿಯೇ ನಡೆದಿದೆ. ಭ್ರಷ್ಟಾಚಾರದ ಆರೋಪ ನಿರಾಧಾರ ಅಂತ ಗೌರವ್ ಗುಪ್ತಾ ಅವರು ಹೇಳಿದ್ದಾರೆ. ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾದಂಥ ಗೌರವ್ ಗುಪ್ತಾ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಅಕ್ರಮವಾಗಿಲ್ಲ, ಇದರಲ್ಲಿ ಬೆಸ್ಕಾಂ ಪಾತ್ರವೇ ಇಲ್ಲ. 10 ಕಂಪನಿಗಳು ಬಿಡ್ನಲ್ಲಿ ಪಾಲ್ಗೊಂಡಿದ್ವು. ಅಂತಿಮವಾಗಿ 2 ಕಂಪನಿಗಳು ಅರ್ಹತೆಯನ್ನ ಪಡ್ಕೊಂಡ್ವು. ರಾಜಶ್ರೀ ಕಂಪನಿಗೆ ಅಂತಿಮವಾಗಿ ಟೆಂಡರ್ ಅನ್ನು ನೀಡಲಾಗಿದೆ. ಸ್ಮಾರ್ಟ್ ಮೀಟರ್ ಟೆಂಡರ್ ಬಗ್ಗೆ ಶಿವಶಂಕರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಿವಶಂಕರ್ ಅವರು ಬೆಸ್ಕಾಂ MD ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಸಲಾಗಿದೆ ಎಲ್ಲ ರಾಜ್ಯಗಳಲ್ಲೂ. ಕೇಂದ್ರದ ಸೂಚನೆಯಿಂದ ಸ್ಮಾರ್ಟ್ ಮೀಟರ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ಹೊಸ ಕನೆಕ್ಷನ್ ತಗೊಳ್ಳೋರಿಗೆ ಅಥವಾ ಹೊಸ ಕನೆಕ್ಷನ್ ತಗೊಳ್ಳೋರಿಗೆ ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಕೆ ಮಾಡಲಾಗಿದೆ. KPTCL ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಸೋದಕ್ಕೆ KREC ಸೂಚನೆಯನ್ನು ಕೊಟ್ಟಿದೆ. ಪ್ರತಿ ಸ್ಮಾರ್ಟ್ ಮೀಟರ್ ಬೆಲೆ 5,000 ರೂಪಾಯಿ ಅಂತ ಪಂಕಜ್ ಕುಮಾರ್ ಅವರು KPTCL MD ಈ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಯಾವುದೇ ಹಗರಣ ನಡೆದಿಲ್ಲ. ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕವಾಗಿಯೇ ಎಲ್ಲವೂ ಆಗಿದೆ. ಭ್ರಷ್ಟಾಚಾರದ ಆರೋಪ ನಿರಾಧಾರ ಅಂತ ಈ ಸಂದರ್ಭದಲ್ಲಿ KPTCL ಮತ್ತು ಬೆಸ್ಕಾಂನ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂಥದ್ದು. ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾದಂತಹ ಗೌರವ್ ಗುಪ್ತಾ ಅವರು ಈ ಕುರಿತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಅಕ್ರಮ ಆಗಿಲ್ಲ, ಇದರಲ್ಲಿ ಬೆಸ್ಕಾಂ ಪಾತ್ರವೇ ಇಲ್ಲ. 10 ಕಂಪನಿಗಳು ಬಿಡ್ನಲ್ಲಿ ಪಾಲ್ಗೊಂಡಿದ್ವು. ಅಂತಿಮವಾಗಿ 2 ಕಂಪನಿಗಳು ಅರ್ಹತೆಯನ್ನ ಪಡೆದಿದ್ವು. ರಾಜಶ್ರೀ ಕಂಪನಿಗೆ ಅಂತಿಮವಾಗಿ ಟೆಂಡರ್ ಅನ್ನ ನೀಡಲಾಗಿದೆ. ಸ್ಮಾರ್ಟ್ ಮೀಟರ್ ಟೆಂಡರ್ ಬಗ್ಗೆ ಶಿವಶಂಕರ್ ಅವರು ಸಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕುರಿತು ಅಧಿಕಾರಿಗಳು ಏನಂತ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ನಿಮಗೆ ಇದಾದ ನಂತರವೂ ನಿಮ್ಮಲ್ಲಿ ಏನಾದರೂ ದಿಗ್ಭ್ರಮೆ ಇದ್ದರೆ ಅಥವಾ ಒಂದು ರೀತಿಯ ಡೌಟ್ ಇದ್ದರೆ ಆ ಪ್ರೊಸೆಸ್ ಮೇಲೆ ಅದನ್ನು ಯು ಆರ್ ಫ್ರೀ ಟು ಡ್ರಾ ಯುವರ್ ಕನ್ಕ್ಲೂಷನ್. ಎನಿವೆ ವಿ ವಿಲ್ ಆಸ್ಕ್ ಬೆಸ್ಕಾಂ MD ಟು ರೆಸ್ಪಾಂಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಎಲಿಗೇಷನ್ ಏನಿದೆ ಅದರ ಮೇಲೆ ಸ್ಪೆಸಿಫಿಕ್ ಆಗಿ ರೆಸ್ಪಾಂಡ್ ಮಾಡೋಕ್ಕೆ ಹೇಳ್ತೀವಿ. ನಿಮಗೆ ಇದಾದ ನಂತರವೂ ನಿಮ್ಮಲ್ಲಿ ಏನಾದರೂ ದಿಗ್ಭ್ರಮೆ ಇದ್ದರೆ ಅಥವಾ ಒಂದು ರೀತಿಯ ಡೌಟ್ ಇದ್ದರೆ ಆ ಪ್ರೊಸೆಸ್ ಮೇಲೆ ಅದನ್ನು ಯು ಆರ್ ಫ್ರೀ ಟು ಡ್ರಾ ಯುವರ್ ಕನ್ಕ್ಲೂಷನ್. ಎನಿವೆ ವಿ ವಿಲ್ ಆಸ್ಕ್ ಬೆಸ್ಕಾಂ MD ಟು ರೆಸ್ಪಾಂಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಎಲಿಗೇಷನ್ ಏನಿದೆ ಅದರ ಮೇಲೆ ಸ್ಪೆಸಿಫಿಕ್ ಆಗಿ ರೆಸ್ಪಾಂಡ್ ಮಾಡೋಕ್ಕೆ ಹೇಳ್ತೀವಿ. ನಂತರ ಸೆಪ್ಟೆಂಬರ್ನಲ್ಲಿ ಟೆಂಡರ್ ನೋಟಿಫಿಕೇಶನ್ ಹೊರಡಿಸಾಗ್ತದೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರೀ ಬಿಡ್ ಮೀಟಿಂಗ್ ಕೂಡ ಕರೀತಾರೆ. ಪ್ರೀ ಬಿಡ್ ಮೀಟಿಂಗಲ್ಲಿ ಸುಮಾರು 10 ಕಂಪನಿಗಳು ಭಾಗವಹಿಸ್ತಾರೆ. So I would like to name them: Majors A1 Meters, Salzer Electronics, Espro Solutions, Schneider Electric India Private Limited, Linkwell Telesystems, Ensure Reliable Power Solutions, HPL Electric and Power Limited, Idea Infinity Limited, Genus Power Infrastructures Limited, Majors HPL Electric and Power Limited. ಇವರು ಪ್ರೀ ಬಿಡ್ ಮೀಟಿಂಗ್ನಲ್ಲಿ 10 ಕಂಪನಿಗಳು ಭಾಗವಹಿಸಿ ಟೆಂಡರ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಫಿಕೇಷನ್ಸ್ಗಳನ್ನ, ಅಂದರೆ ಅವ್ರ ಇಂಟ್ರೆಸ್ಟ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಅವರು ಕ್ಲಾರಿಫಿಕೇಷನ್ಸ್ನ ಕೇಳ್ತಾರೆ. ಅದನ್ನು ಪ್ರೀ ಬಿಡ್ ಮೀಟಿಂಗಲ್ಲಿ ಅವರು ಏನು ಕೇಳಿದ್ರು ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ನಂತರ ಟೆಂಡರ್ ಪ್ರೋಸೆಸ್ ಮುಂದುವರೆದು 3 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 3 ಕಂಪ್ನಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಮೆಜರ್ಸ್ ರಾಜಶ್ರೀ ಎಲೆಕ್ಟ್ರಿಕಲ್ಸ್, ಮೆಜರ್ಸ್ VR ಪಾಟೀಲ್ ವಿವಿಧ್ ವಿದ್ಯುತ್ ನಿರ್ಮಾಣ್ ಪ್ರೈವೇಟ್ ಲಿಮಿಟೆಡ್, ಮೆಜರ್ಸ್ ಸಹ್ಯಾದ್ರಿ ಎಲೆಕ್ಟ್ರೋ ಕಂಟ್ರೋಲ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಈ 3 ಪಾರ್ಟಿಸಿಪೇಟ್ ಮಾಡ್ತಾರೆ. ಲಾಸ್ಟ್ ಡೇಟ್ ಏನು ಬರ್ತದೆ ಅದರೊಳಗಡೆಗೆ. ಅದರಲ್ಲಿ ಟೆಕ್ನಿಕಲ್ ಇವ್ಯಾಲ್ಯೂಯೇಷನಲ್ಲಿ ಒಬ್ಬರು ಕ್ವಾಲಿಫೈ ಆಗೋದಿಲ್ಲ. ಸಹ್ಯಾದ್ರಿ ಎಲೆಕ್ಟ್ರೋ ಕಂಟ್ರೋಲ್ಸ್ನವರು ಕ್ವಾಲಿಫೈ ಆಗೋದಿಲ್ಲ. ಉಳಿದಂಥವರು ಕ್ವಾಲಿಫೈ ಆಗ್ತಾರೆ ಇಬ್ಬರು. ದಟ್ ಈಸ್ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಆ್ಯಂಡ್ VR ಪಾಟೀಲ್ ನವರು ಕ್ವಾಲಿಫೈ ಆಗ್ತಾರೆ. ಫೈನಾನ್ಷಿಯಲ್ ಬಿಡ್ಡನ್ನು ಆಸ್ ಪರ್ ನಾರ್ಮ್ಸ್ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆವಾಗ ಅಮಾಂಗ್ 2 ರಾಜಶ್ರೀ ಎಲೆಕ್ಟ್ರಿಕಲ್ಸ್ನವ್ರದ್ದು L1 ಆಗ್ತಾರೆ. ಅವರು ಒಂದು ಪ್ರೈಸ್ನ ಕೋಟ್ ಮಾಡ್ತಾರೆ. ಆ ಪ್ರೈಸ್ ಜಾಸ್ತಿ ಇದೆ ಅಂತ ನೆಗೋಷಿಯೇಟ್ ಮಾಡಲಿಕ್ಕೆ ಬೋರ್ಡ್ನವರು ಒಂದು ಡೈರೆಕ್ಷನ್ಸ್ ಕೊಡ್ತಾರೆ. ಆವಾಗ ಅವ್ನು ನೆಗೋಷಿಯೇಟ್ ಮಾಡಿ ಪ್ರೈಸ್ ವಾಸ್ ಫರ್ದರ್ ರೆಡ್ಯೂಸ್ಡ್. 5,000 ಪ್ಲಸ್ ಇತ್ತು, ದಟ್ ವಾಸ್ ರೆಡ್ಯೂಸ್ ಟು 4,998. ಬೇರೆ ರಾಜ್ಯದಲ್ಲಿ ಸಿಕ್ಕಿಂ ಎಲ್ಲ ಸೇರಿದೆ ಅದರೊಳಗೆ. ರಿಪ್ಲೇಸ್ಮೆಂಟ್, ಸಪೋಸ್ ಮೀಟರ್ ಗೋಸ್ ಬ್ಯಾಡ್ ಆರ್ ಎನಿಥಿಂಗ್ ಎಲ್ಸ್ ಹ್ಯಾಪನ್, ಇಟ್ ಈಸ್ ಆಲ್ ಇನ್ಕ್ಲೂಡೆಡ್. ಸೊ ಸಿಕ್ಕಿಂನಲ್ಲಿ ಅದು ರೇಟ್ 162 ರೂಪೀಸ್ ಇದೆ. ಬೆಸ್ಟ್ ಮಹಾರಾಷ್ಟ್ರ ಅಲ್ಲಿ 132 ರೂಪೀಸ್ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಸಿಕ್ಕಿಂ 162. ಬೆಸ್ಟ್ ಇದು ಎಲ್ಲ ಮೀಟರ್ ಕಾಸ್ಟ್ ಸೇರಿ. ಇದರೊಳಗೆ 3 ಕಾಂಪೊನೆಂಟ್ ಇರ್ತದೆ.
meter replacement, syncing it with the server, plus meter cost, plus the third is your AMISP software. So ಅದು ಸ್ಪ್ಲಿಟ್ ಮಾಡಿ ಹೇಳಿ. ಮೈನಸ್ ಮಾಡ್ತೇವೆ. So that is why ಅದರೊಳಗೆ ನಮ್ಮ ಒಳಗೆ ಕೂಡ meter cost is paid by the consumer. ಬೇರೆ ರಾಜ್ಯದಲ್ಲಿ meter cost was not paid by the consumer. ಅಬ್ಸಾರ್ಬ್ ಮಾಡಿದ್ದಾರೆ. Now we can say 75. ಮೀಟರ್ ಹೇಳಿ ಮೀಟರ್ cost suppose subtract ಮಾಡ್ತೀರಾ ಅವಾಗ 75 rupees per meter per month ಬರ್ತದೆ.